ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಣಿ ಮುಹೂರ್ತ ಬಗ್ಗೆ ಮಾತಾಡೋಣ, ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಬ್ರಹ್ಮ ಮುಹೂರ್ತ ಅಥವಾ ಕ್ರಿಯೇಟರ್ಸ್ ಅವರ್ಸ್ ಅಂತ ಹೇಳ್ತೀವಲ್ಲ, ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆ, ಎಷ್ಟು ಮಾತಾಡಿದ್ರೂ ಕಡಿಮೆ. ಸ್ನೇಹಿತರೆ, ಮೊದಲನೇದಾಗಿ ಈ ಬ್ರಾಹ್ಮಣಿ ಮುಹೂರ್ತದ ಟೈಮ್ ಅಥವಾ ವೇಳೆಯನ್ನು ತಿಳ್ಕೊಳ್ಳೋಣ. ನಮ್ಮ ಸಾಧು ಸಂತರು ತುಂಬ ಹಿಂದೆ ಅಂದರೆ ಪುರಾತನ ಕಾಲದಲ್ಲೇ ಒಂದು ಗಡಿ ಲೆಕ್ಕದಲ್ಲಿ, ಈ ಗಡಿಯಾರ ಎಲ್ಲ ಇಲ್ಲದೇ ಇರುವ ಕಾಲದಲ್ಲಿ 24 ನಿಮಿಷ ಅಂದರೆ ಒಂದು ಗಡಿ, 48 ನಿಮಿಷ ಅಂದರೆ ಒಂದು ಮುಹೂರ್ತ, ಆ ಥರ ಅವರು ಕಂಡುಕೊಂಡಿದ್ದರು. ಸ್ನೇಹಿತರೆ, ಈ 48 ನಿಮಿಷದಲ್ಲಿ ಒಂದು ಮುಹೂರ್ತದಲ್ಲಿ, ಒಂದು ದಿನದಲ್ಲಿ 30 ಮುಹೂರ್ತಗಳು ಬರ್ತವೆ. ಈ 29ನೇ ಮುಹೂರ್ತ ಅನ್ನೋದು ತುಂಬ ಪ್ರಾಶಸ್ತ್ಯವಾದದ್ದು. ಅದನ್ನೇ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಣಿ ಮುಹೂರ್ತ, ಕ್ರಿಯೇಟರ್ಸ್ ಅವರ್ಸ್ ಅಂತ ಹೇಳ್ತಾರೆ. ಇದು ಸಾಬೀತು ಆಗಿದೆ. ತಾವು ಇದರ ಬಗ್ಗೆ ತಿಳ್ಕೊಂಡು ತಮ್ಮ ಪಾಳಿಗೆ ಬಂದ ಕೆಲಸ ಕಾರ್ಯಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೆಲಸ ಮಾಡಲು ಪ್ರಯತ್ನ ಮಾಡ್ಬೋದು. ವಿಷಯ ಇಷ್ಟೇ ಸ್ನೇಹಿತರೆ, ಸೂರ್ಯ ಒಂದೇ ಟೈಮ್ಗೆ ದಿನ ಸೂರ್ಯೋದಯ ಆಗುವುದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ ಮೊದಲು ಗೋಚರಿಸ್ತಾರೆ. ಅಲ್ಲಿಂದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಟೈಮಲ್ಲಿ ಗೋಚರ ಆಗುತ್ತದೆ. ಸೂರ್ಯೋದಯ ನಾವು ಎಲ್ಲಿ ಇರ್ತೀವೋ ಅಲ್ಲಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ 48 ನಿಮಿಷದ ಮುಂಚೆ ಬರೋದೇ ಬ್ರಾಹ್ಮಣಿ ಮುಹೂರ್ತ, ಬ್ರಹ್ಮ ಮುಹೂರ್ತ, ಕ್ರಿಯೇಟರ್ಸ್ ಅವರ್ಸ್ ಅಂತಾರೆ. ಅಂದರೆ ಇದನ್ನು ಭಾರಿ ಸೂಕ್ಷ್ಮ, ಭಾರಿ ಈಜಿ. ಸೂರ್ಯ ಹುಟ್ಟೋಕ್ಕಿಂತ 48 ನಿಮಿಷ ಹಿಂದೆ ಇರೋ ಮುಹೂರ್ತನ ಬ್ರಾಹ್ಮಣಿ ಮುಹೂರ್ತ ಅಂತಾರೆ. ಅದು ದಿನದಲ್ಲಿ 29ನೇ ಮುಹೂರ್ತ ಆಗಿರುತ್ತದೆ. ಸ್ನೇಹಿತರೆ, ಮಹತ್ವವಾದ ಕಾರ್ಯಗಳನ್ನು ಸಾಧನೆ ಮಾಡುವಂಥವರು ಈ ಬ್ರಾಹ್ಮಣಿ ಮುಹೂರ್ತವನ್ನು ಉಪಯೋಗ ಮಾಡ್ಕೋಬೋದು. ತುಂಬ ಜನ ತಿಳಿದವರು, ಸಂತರು, ಸಾಧುರು ಹೇಳೋದೇನೆಂದರೆ, ದೀಕ್ಷೆ ಇಲ್ಲದೆ ಏನೂ ಮಾಡಬಾರ್ದು ಕೆಲವು ವಿಷಯಗಳನ್ನು ಅಂತ ಹೇಳೋರು ಇದ್ದಾರೆ. ಆದರೆ ಅವರ ಪಾಲಿಗೆ ಬಂದ ಕೆಲಸ ಕಾರ್ಯಗಳಲ್ಲಿ ನಿರತರಾಗುವುದರಲ್ಲಿ ಯಾವುದೇ ತಪ್ಪು ಸಮಸ್ಯೆ ಆಗುವುದಿಲ್ಲ. ಈ ಬ್ರಾಹ್ಮಣಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಹಿಡಿದು ತಮ್ಮ ಕೆಲಸ ಕಾರ್ಯ ಅಥವಾ ಜೀವನ ಕಟ್ಕೊಳ್ಳೋದ್ರಿಂದ ಹಿಡಿದು ತಮ್ಮ ಸಾಧನೆಗೈಲು ಇರುವ ಅವಕಾಶಗಳ ಬಗ್ಗೆ ವಿಧಿವಿಧ ಗುರಿಗಳು ಅಥವಾ ಈ ವಿಧಿವಿಧವಾದ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯಲ್ಲಿ ಈ ಬ್ರಾಹ್ಮಣಿ ಮುಹೂರ್ತದಲ್ಲಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಜೀವನ ಕಟ್ಟಿಕೊಳ್ಳಲು, ಒಂದು ಕಾರ್ಯ ಸಾಧನೆ ಮಾಡಲು ಅವಕಾಶ ಇರ್ತದೆ. ತಮಗೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಈ ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದೇಳೋದಿರ್ಬೋದು, ತಮ್ಮ ಕೆಲಸ ಕಾರ್ಯಗಳು ಕೈಗೊಳ್ಳೋದಿರ್ಬೋದು, ಸಮಸ್ಯೆ ಆದರೆ ನಾನು ತಿಳಿಸಿರುವ ಈ ಫೋನ್ ನಂಬರ್ನ ಭೇಟಿ ಮಾಡ್ಬೋದು. ಇದು ನಾನು ತಮಗೆ ಮಹತ್ವಪೂರ್ವವಾದ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ಕೊಡಲು ನಾನು ಸದಾ ಸಿದ್ಧನಿರ್ತೇನೆ. ಆದಷ್ಟು ಈ ಮಾನವ ಜನ್ಮ ಸಾರ್ಥಕ ಆಗಬೇಕಾದ್ರೆ ಈ ಬ್ರಾಹ್ಮಣಿ ಮುಹೂರ್ತದಲ್ಲಿದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗೋದ್ರಿಂದ
ಉಪಯೋಗಗಳು ಅನೇಕ. ಯಾವುದೇ ಕಾರಣಕ್ಕೂ 6 ಗಂಟೆ ಮೇಲೆ ನಿದ್ದೆ ಇದ್ದು ತಮ್ಮ ನಿತ್ಯ ಕಾರ್ಯಗಳನ್ನು ಪೂರೈಸಲು ಅಷ್ಟು ಸೂಕ್ತವಾದ ಕಾಲ ಅಲ್ಲ. ಅನಿವಾರ್ಯತೆ ಇರೋರು ಇದರಲ್ಲಿ ಏನೂ ಮಾಡೋಕ್ಕಲ್ಲ. ವಯಸ್ಸಾದವರು ಇರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು ಇರೋರು, ರಾತ್ರಿ ಹೊತ್ತು ನೈಟ್ ಡ್ಯೂಟಿ ಕೆಲಸಗಳು ಮಾಡೋರು ಇರ್ಬೋದು. ಅವರಿಗೆಲ್ಲ ಈ ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದೇಳಲು ಕಷ್ಟ ಸಾಧ್ಯ. ಅದು ಪರ್ಸೆಂಟೇಜ್ ತುಂಬ ಕಡಿಮೆ ಇರ್ಬೋದು. ಈ ಉಳಿದವರೆಲ್ಲ ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದು ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡ್ಬೋದು. ಮಹತ್ವವಾದ ಕೆಲಸ ಕಾರ್ಯಗಳನ್ನು ಮಾಡಲು ಇಚ್ಛಿಸುವವರು ಇನ್ಯಾವುದೇ ರೀತಿಯ ಯಶಸ್ವಿಯಾಗಿ ಜೀವನ ನಡೆಸಲು ಈ ಬ್ರಾಹ್ಮಣಿ ಮುಹೂರ್ತವನ್ನು ಉಪಯೋಗಿಸ್ಕೋಬೋದು. ಇದರ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೆ, ಯಾವುದೇ ಅಡಚಣೆಗಳಾದರೆ, ಅನುಮಾನಗಳಿದ್ದರೆ ನನ್ನ ಈ ನಂಬರಿಗೆ, ವಾಟ್ಸಪ್ ನಂಬರ್ಗೆ ಭೇಟಿ ಮಾಡ್ಬೋದು. 9448356657. ಮತ್ತೊಮ್ಮೆ ಕೇಳಿ ಸ್ನೇಹಿತರೆ, 9448356657. ಸ್ನೇಹಿತರೆ, ಈ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಣಿ ಮುಹೂರ್ತವನ್ನು ನಾವೆಲ್ಲರೂ ದಿನ ನಿದ್ದೆ ಇದ್ದು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಧನವಂತರಾಗೋಣ, ಆರೋಗ್ಯವಂತರಾಗೋಣ, ನೆಮ್ಮದಿವಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.